ಎರಡು ಸೀಕ್ವೆನ್ಸ್ ಕಟ್ ಆಗ್ಬಿಡುತ್ತೆ. ಬಂತು ಬಂತು ದೊಡ್ಡ ಬಾಯಿ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಉಡುಪಿ ಸೆಕೆಂಡ್ ಡೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಡೇ ಇವಾಗ ಬೀಚಿಗೆ ಬಂದಿದ್ದೀವಿ. ಎಲ್ಲ ಆಡೋಕ್ಕೆ ಬಿಡ್ತಲ್ಲ, ಹೆವಿ ಇದು ಅಲ್ಲೇ ಇದೆ, ಯಾರನ್ನೂ ಬಿಡ್ತಾ ಇಲ್ಲ ಇವಾಗ ಬೀಚಲ್ಲಿ. ನಾವು ಬೀಚಲ್ಲಿ ಬಿಡ್ತಾರೆ ಆಡೋಕ್ಕೆ ಅಂತ ಅನ್ಕೊಂಡು ಬಂದ್ವಿ. ನೋಡಿದ್ರೆ ಯಾರನ್ನೂ ಬೀಚಲ್ಲಿ ಬಿಡ್ತಾ ಇಲ್ಲ. ಸೊ ನೋಡಿಕೊಂಡು ಫೋಟೋ ಗೀಟೋ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಬೀಚಲ್ಲಿ ಎಂಜಾಯ್ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ಸಿಕ್ಕಿಲ್ಲ. ಓಕೆ, ಅಪ್ಪ ಹೆವಿಯಾಗಿ ಅಲೆ ಹೊಡಿತೈತೆ, ನೋಡ್ಬೋದು ನೀವು. ಕ್ರೇಜಿ ಸಾಕಾದಾಗಿದೆ ಮಾತ್ರ. ಯಾವುದು ನಾವು ಡಿಸೆಂಬರಲ್ಲಿ ಬಂದಂಗೆ ಐತೆ. ಅಪ್ಪ ಅಲ್ಟಿ ಅಲ್ಲೆಲ್ಲ ನೋಡ್ಬೋದು, ಫುಲ್ಲು ಸಾಕಾದಾಗಿದೆ. ಎಲ್ಲ ಬಂದಿದ್ದೀವಿ. ಇವಾಗ ಅಲ್ಲೋಗಿ ಫೋಟೋಶೂಟ್ ಮಾಡೋಣ ಬನ್ನಿ. ನಾನು ಜೊತೆಗೆ ಬರಲೇ, ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೇ, ಅದಕ್ಕೆ ನಿನ್ನ ಹೆಸರ. ತುಂಬ ನೀರಿರೋದ್ರಿಂದ ಯಾರನ್ನೂ ಬಿಡ್ತಾ ಇಲ್ಲ ಆಟ ಆಡೋಕ್ಕೆ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡು, ಸ್ವಲ್ಪ ಅಲ್ಲ ಜಾಸ್ತಿನೇ ಫೋಟೋಸ್ ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಮಲ್ಪೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮಲ್ಪೆಯಲ್ಲೂ ಬಿಡ್ತಾ ಇಲ್ಲ. ಸೊ ಹೋಗಿ ಫೋಟೋ ಗಿಟೋ ಹಿಡ್ಕೊಂಡು ಬರೋಣ. ಸೊ ನೆಕ್ಸ್ಟ್ ಪ್ಲೇಸ್ ಮಲ್ಪೆ ಬೀಚು, ಅಲ್ಲಿ ಹೋಗೋಣ. ಹಾಗೆ ಇವಾಗ ನಾವು ಮಲ್ಪೆ ಸೈಡ್ ವಾಕ್ ಬಂದಿದ್ದೀವಿ. ಫುಲ್ ಸಾಕಾಗೈತೆ, ನಿಜ ಸ್ವರ್ಗ ಅಂದ್ಕೊಳ್ರಿ. ಯಾವ ಥರ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ನೋಡ್ಬೋದು, ನೈಟ್ ಹೊತ್ತು ನೋಡೋಕ್ಕೆ ಏನೋ ಒಂಥರ ಸೂಪರಾಗಿದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಿಮಗೆ ತೋರಿಸ್ತೀನಿ, ಹೋಗ್ತಾ ಇದ್ದೀನಿ. ಕ್ರೇಜಿ ಆಗೈತೆ, ತೋರಿಸ್ತೀನಿ ನೋಡಿ. ಲೈಟರ್ಸ್ ಹತ್ರ ಹೋಗ್ಬೇಕಿತ್ತು, ಆದರೆ ಮಾಡಿಸ್ ಮುಂಚೆ ನಾನು ನೀನು ಹೆಸರು ಹೇಳ್ಕೊಂಡು ಓಡಾಡ್ತೀನಿ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು. ಫುಲ್ ಎಲ್ಲ ಕತ್ಲೆ ಆಗ್ಬಿಟ್ಟಿದೆ, ಅದಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 8 o'clock 6. ಮಲ್ಪೆ ಬೀಚ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ಬಂದ್ವಿ. ನೋಡಿದ್ರೆ ಮಲ್ಪೆ ಬೀಚಲ್ಲಿ ಯಾರನ್ನು ಬಿಡ್ತಾ ಇಲ್ಲ. ಸೊ ಹಂಗಾಗಿ ಮಲ್ಪೆ ಸೈಡ್ ಹೋಗಿ ಬಂದಿದ್ದೀವಿ. ಮಲ್ಪೆ ಬೀಚ್ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬರೋಕ್ಕೆ, ಸೊ ಇವಾಗ ಯಾರು ಬರೋಕ್ಕೆ ಹೋಗ್ಬಿಡಿ, ಯಾರನ್ನೂ ಬಿಡ್ತಾ ಇಲ್ಲ. ಯಾಕೆ ಅಂದರೆ ತುಂಬ ಅಲೆಗಳಿದೆ.
ತುಂಬ ರಿಸ್ಕ್ ಜಾಸ್ತಿ ಅಂತ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಫಿಶಿಂಗ್ ಕೂಡ ಸ್ಟಾಪ್ ಮಾಡಿದ್ದಾರೆ, ಹಂಗಾಗಿ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಯಾರಾದರೂ ಬರೋರಿದ್ರೆ ಮಲ್ಪೆ ಬೀಚ್ಗೆ ಅಕ್ಟೋಬರ್ 20th ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕ್ಟೋಬರ್ 20th ಆದಮೇಲೆ ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಬರೋರು ಯಾರಾದ್ರೂ ಕೇಳ್ಕೊಂಬನ್ನಿ. ಸೊ ನಾವು ಅದಕ್ಕೋಸ್ಕರ ಮಲ್ಪೆ ಸೈಡ್ ವಾಕ್ ಬಂದಿದ್ದೀವಿ. ಮಲ್ಪೆ ಸೈಡ್ ವಾಕು ಸಖತ್ತಾಗಿದೆ ಗುರು, ನೆಕ್ಸ್ಟ್ ಲೆವೆಲ್ಲು. ನಾವು 4 to 5 ಬಂದಿದ್ದಿದ್ರೆ ಇನ್ನೂ ಸಖತ್ತಾಗಿರೋದು, ಸನ್ಸೆಟ್ ನೋಡ್ಬೋದಾಗಿತ್ತು. ಆದರೆ ನಾವು ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು, ನಮಗೆ ರೂಟ್ ಮಿಸ್ ಆಗಿತ್ತು. ಆದರೂ ಸಖತ್ತಾಗೈತೆ, ವರ್ತಿದೆ, ನೆಕ್ಸ್ಟ್ ಲೆವೆಲ್ಲು. ನಮಗಂತೂ ತುಂಬ ಇಷ್ಟ ಆಯಿತು. ಹಂಗೆ ಮಲ್ಪೆ ಸೈಡ್ ವಾಕಲ್ಲಿ ಹೋಗ್ತಾ ಇದ್ವಿ, ಫುಲ್ ಎಲ್ಲ ಫಿಶಿಂಗ್ ಮಾಡ್ತಾಯಿದ್ರು. ಸೊ ಹಂಗೆ ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ನಾವು ನೋಡಿರಲಿಲ್ವಲ್ಲ, ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಂಗಾಗಿ ನೋಡ್ತಾ ಇದ್ವಿ. ಒಂದು ಟಕ್ ಅಂತ ಬಿದ್ದುಬಿಡ್ತು. ಸೊ ಎಲ್ಲರೂ ಅಲ್ಲಿಗೆ ಒಂದು ಕಡೆ ಬಂದ್ಬಿಟ್ವಿ. ನೋಡ್ತಾ ಇದ್ವಿ ಅದು ಎಷ್ಟು ಆಟ ಆಡಿಸ್ತು ಅಂದರೆ ಮ್ಯಾಕ್ಸಿಮಮ್ ಒಂದು 15-20 ಮಿನಿಟ್ಸ್ ಆಟ ಆಡಿಸ್ತು. ಯಾವ ಥರ ಆಟ ಆಡಿಸ್ತೈತೆ ನೋಡಿ, ಹಂಗೆ ಯಪ್ಪ ನಮಗೆ ಯಾವುದೋ ದೊಡ್ಡದು ಅಂದ್ಕೊಂಬಿಟ್ವಿ, ಅದು ಒಂದು ರೇಂಜಿಗೆ ದೊಡ್ಡದೇ ಇತ್ತು ಅದು. ಸೊ ನಮಗೊಂದು ಡೌಟು, ಆದರೆ ಅದನ್ನ ತೊಗೊಂಡೋಗಿ ಮಾರ್ತಾರಾ ಇಲ್ಲಾಂದರೆ ಅವರೇ ತೊಗೊಂಡೋಗ್ತಾರಾ ಅಂತ. ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಾವು ಫಿಶಿಂಗ್ ನೋಡಿ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು. ಸೊ ಯಾರಾದರೂ ಮಲ್ಪೆ ಸೈಡ್ ವಾಕ್ ಬರೋಂಗಿದ್ರೆ ಬನ್ನಿ, ತುಂಬ ವರ್ತಿದೆ, ಸಖತ್ತಾಗಿದೆ. ಸೊ 50 rupees ಚಾರ್ಜ್ ಮಾಡ್ತಾರೆ ಪರ್ ವೆಹಿಕಲ್ಲು, ವರ್ತಿದೆ, ಚೆನ್ನಾಗಿದೆ, ಬರೋರೆಲ್ಲ ಬರ್ಬೋದು. ಸೊ ನೋಡಿ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಮಲ್ಪೆ ಬೀಚಿಗೆ ಬರೋಂಗಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಅಕ್ಟೋಬರ್ 20th ಮೇಲೆ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಬಂದರೆ ವೇಸ್ಟ್ ಆಗುತ್ತೆ ನಮ್ಮ ಥರ. ಸೊ ಆದರೂ ನಮಗೆ ವರ್ತಿತ್ತು ಈ ಕಡೆ ಮಲ್ಪೆ ಸೈಡ್ ವಾಕ್ ಬಂದು. ಡೇ 2 ವಿಡಿಯೋ ಇದಾಗಿತ್ತು. ಸೊ ಇಲ್ಲಿಗೆ ಮಲ್ಪೆ ಸೈಡ್ ವಾಕಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಲೇಟ್ ಆಗಿದೆ. ನಾನು ಬೇರೆ ಜೋಶಲ್ಲಿ ಬಿರಿಯಾನಿ ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗಲೇ 8:15 ಆಗ್ತೈತೆ, ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ನೋಡೋಣ ಹೆಂಗೆ ಏನು ಅಂತ. ನಾಳೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ನಾಳೆ ರೂಮ್ ಚೆಕ್ಔಟ್ ಆಗಿ ಯಾವುದಾದ್ರೂ ಪ್ಲೇಸ್ಗೆ ಹೋಗಿ, ಸೊ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಣ ಅಂತ ಇದ್ದೀವಿ. ನೋಡೋಣ, ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡಿಕೊಂಡು ಯಾವುದಾದ್ರೂ ಹತ್ತಿರದಲ್ಲಿರೋ ಪ್ಲೇಸ್ಗಳು ನೋಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲವ್ ಯು ಗೈಸ್. ಹಂಗೆ ನನ್ನ ಚಾನಲ್ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ಸ್ ಚೆಚ್ಚಿ. ಲವ್ ಯು, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಂತು ದೊಡ್ಡ ಬಾಯಿ ಇದೆ. ಜರಕೋಳು ಅಣ್ಣ ಬದುಕಿದ್ಯಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ಬರು ಅದಕ್ಕೆ ಹೇಳ್ತಿರೋದು. ಅಣ್ಣ ಬದುಕಿದ ತಳ್ಳ ಜಲ್ದಿ ಲೇ, ತಳ್ಳ ಲೇ, ನೀರು ಹೋಗ್ಬೇಕಲ್ಲ, ತಳ್ಳ ಗುಲ್ದನ ತಳ್ಳ ಲೇ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇಲ್ಲಿಗೆ ಈ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ, ಬಾಯ್.